ರಾಜ್ಯದಲ್ಲಿ ಹನಿ ನೀರಿಗೂ ತಾತ್ವಾರ ಎದುರಾಗ್ತಾ ಇದೆ. ಇದರ ನಡುವೆ ಕುಡಿಯೋ ನೀರನ್ನ ಅನ್ಯ ಬಳಕೆಗೆ ಬಳಸಬಾರದು, ಬಳಸಿದ್ರೆ ದಂಡ ಅಂತ ಹೇಳಿದ್ರು ಹಲವು ಜನ ಕೇಳಿಲ್ಲ. ಪರಿಣಾಮ ಏನಾಗಿದೆ ನೋಡ್ತಾ ಹೋಗೋಣ. ಕುಡಿಯುವ ನೀರಿನ ದುರ್ಬಳಕೆ 362 ಜನರಿಗೆ ಜಲಮಂಡಳಿ ಫೈನ್. ಒಂದಲ್ಲ ಎರಡಲ್ಲ ಬರೋಬ್ಬರಿ 18 ಲಕ್ಷ ರು ದಂಡ. ಬೆಂಗಳೂರಿನಲ್ಲಿ ನೀರಿನ ಅಭಾವ ಹಿನ್ನೆಲೆಯಲ್ಲಿ ಜಲಮಂಡಳಿ ಹಲವಾರು ನಿಯಮಗಳನ್ನು ಜಾರಿ ಮಾಡ್ತಿದೆ. ಅದರಲ್ಲಿ ಕುಡಿಯೋ ನೀರನ್ನ ಅನ್ಯ ಬಳಕೆಗೆ ಬಳಸಿದ್ರೆ 5,000 ದಂಡ ಹಾಕುವುದಾಗಿ ಆದೇಶ ಕೊಟ್ಟಿತ್ತು. ಆದ್ರೆ ಜಲಮಂಡಳಿ ಆದೇಶವನ್ನ ಜನ ಪಾಲನೆ ಮಾಡೇ ಇಲ್ಲ. ನಿಯಮ ಉಲ್ಲಂಘನೆ ಮಾಡಿದ 362 ಜನರಿಗೆ 18 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಟೋಟಲ್ 362 ಕೇಸಸ್ಗೆ ಪೆನಾಲ್ಟಿ ಹಾಕಿದ್ದಾರೆ. ಹತ್ತಿರ ಒಂದು 15 ಲಕ್ಷವರೆಗೆ 16 ಲಕ್ಷ ರೂಪಾಯಿ ಕಲೆಕ್ಟ್ ಆಗಿದೆ. ಎಲ್ಲ ಝೋನ್ಲಿ ವ್ಯಾಪಕವಾಗಿದೆ. ಇನ್ನು ಬೆಂಗಳೂರಿನಲ್ಲಿ ದಕ್ಷಿಣ ವಲಯ, ಪೂರ್ವ ವಲಯ ಮತ್ತು ಪಶ್ಚಿಮ ವಲಯದ ನಿವಾಸಿಗಳೇ ಹೆಚ್ಚು ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ. ಯಾವ ವಲಯದಲ್ಲಿ ಎಷ್ಟು ಕೇಸ್ ಬಂದಿದೆ, ನಿಯಮ ಉಲ್ಲಂಘನೆ ಆಗಿದೆ ಅಂತ ನೋಡ್ತಾ ಹೋಗೋಣ. ನೀರು ದುರ್ಬಳಕೆ ಎಷ್ಟು ದಂಡ? ಬೆಂಗಳೂರು ಸೌತ್ ವೆಸ್ಟ್ ನಲ್ಲಿ 36 ಕೇಸ್ ದಾಖಲಾಗಿದ್ರೆ 1.60 ಲಕ್ಷ ರೂಪಾಯಿ ಫೈನ್ ಹಾಕಲಾಗಿದೆ. ಇನ್ನು ಬೆಂಗಳೂರು ಪೂರ್ವ ವಲಯದಲ್ಲಿ 21 ಕೇಸ್ ದಾಖಲಾಗಿದ್ರೆ 1,05,000 ರೂಪಾಯಿ ಫೈನ್ ಹಾಕಲಾಗಿದೆ. ಇನ್ನು ಬೆಂಗಳೂರು ದಕ್ಷಿಣ ವಲಯದಲ್ಲಿ 12 ಕೇಸ್ ದಾಖಲಾಗಿದ್ರೆ 60,000 ರೂಪಾಯಿ ಫೈನ್ ಹಾಕಲಾಗಿದೆ. ಇನ್ನು ಬೆಂಗಳೂರು ಉತ್ತರ ವಲಯದಲ್ಲಿ 12 ಕೇಸ್ ದಾಖಲಾಗಿದ್ರೆ ಅಲ್ಲೂ ಕೂಡ 60,000 ರೂಪಾಯಿ ಫೈನ್ ಹಾಕಲಾಗಿದೆ. ಇಷ್ಟು ದಂಡ ವಿಧಿಸಲಾಗಿದೆ. ಈ ರೀತಿ ಅನೇಕ ವಲಯಗಳಲ್ಲಿ ಜಲಮಂಡಳಿ ನಿಯಮಗಳನ್ನ ಆದೇಶ ಪಾಲನೆ ಮಾಡದೇ ಇದ್ದವ್ರಿಗೆ ಜಲಮಂಡಳಿ ಅಧಿಕಾರಿಗಳು ಬಿಸಿ ಮುಟ್ಟಿಸ್ತಿದ್ದಾರೆ. ಆದ್ರೆ ಜನ ನಿಯಮಗಳನ್ನ ಪಾಲನೆ ಮಾಡ್ತಾನೆ ಇಲ್ಲ. ನಿಯಮಗಳನ್ನ ಪಾಲನೆ ಮಾಡಿ ನೀರನ್ನ ಉಳಿಸಿ ಅನ್ನೋದು ನಮ್ಮ ಆಶಯ ಕೂಡ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.